ಆ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಬಡವರಿಗೆ ನಿರ್ಮಾಣವಾದ G+2 ಮನೆಗಳು ಗಗನ ಕುಸುಮವಾಗಿದೆ. ಕಾಮಗಾರಿ ಮುಗಿದು 4 ವರ್ಷವಾದರೂ ಕೂಡ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಸೂರಿಗಾಗಿ ಕಾಯ್ತಾ ಇರುವವರ ಗೋಳಿನ ಕಥೆಯನ್ನ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಹೀಗೆ ಹೈಟೆಕ್ ಆಗಿ ಕಟ್ಟಿರುವ G+2 ಮನೆಗಳು, ಮತ್ತೊಂದೆಡೆ ಎಲ್ಲೆಂದರಲ್ಲಿ ಬಿದ್ದಿರುವ ವಿಸ್ಕಿ ಬಿಯರ್ ಬಾಟಲ್. ಇದು ಯಾದಗಿರಿ ಜಿಲ್ಲೆ ಶಹಾಪುರ ನಗರ ಹೊರವಲಯದ ಕನ್ಯಾ ಕೊಳ್ಳೂರು ರಸ್ತೆಯಲ್ಲಿ 4 ವರ್ಷಗಳ ಹಿಂದೆ G+2 ಮನೆಗಳ ಬಳಿ ಕಂಡು ಬಂದ ದೃಶ್ಯ. ಇವು ಕೊಳಚೆ ಅಭಿವೃದ್ಧಿ ನಿಗಮದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ನಿರ್ಮಾಣವಾದ ಮನೆಗಳು. ಸರ್ವೆ ನಂಬರ್ 299ರಲ್ಲಿ ಸುಮಾರು 4 ಎಕರೆ ವಿಶಾಲವಾದ ಪ್ರದೇಶದಲ್ಲಿ 200ಕ್ಕೂ ಹೆಚ್ಚು ಅಧಿಕ ಮನೆಗಳು ಸಿದ್ಧಗೊಂಡು ಉದ್ಘಾಟನೆಗಾಗಿ ಕಾಯ್ತಿವೆ. ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಹೀಗಾಗಿ ಬಡ ಕುಟುಂಬ ಬಿಟ್ಟು ಉಳ್ಳವರ ಪಾಲಾಗಲಿದ್ಯಾ ಎಂಬ ಆತಂಕ ಕಾಡತೊಡಗಿದೆ. ಈಗ ಜನಸಾಮಾನ್ಯರು ಇವತ್ತು ಈಗಾಗಲೇ ನನಗೆ ಸಿಗ್ತಾ ನಿನಗೆ ಸಿಗ್ತಾ ಮನೆ ಸಿಕ್ಕರೆ ಅನುಕೂಲ ಆಗ್ತಂತ ಇವಾಗಲೇ ಡಿ ತುಂಬಿ ಸಾಕಷ್ಟು ಜನಗಳು ಏನಾದ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತಕ್ಷಣ ಕಾಮಗಾರಿಯನ್ನು ಮುಗಿಸಿ ನಿಜವಾದ ಫಲಾಭಿಮಾನಿಗಳಿಗೆ ಪರಿಗಣಿಸಿ ಅವರಿಗೆ ವಿತರಣೆ ಮಾಡತಕ್ಕಂಥ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮುಂದಾಗಬೇಕು. ಇಲ್ಲದಿದ್ದರೆ ಅಲ್ಲಿ ಏನಾದರೂ ಉಳ್ಳೋರ ಪಾಲಾಯಿತು, ಯಾರು ಒತ್ತಡಕ್ಕೆ ಏನಾದರೂ ಮನೆ ಇದ್ದವರಿಗೆ ಏನೋ ಮನೆ ಹಂಚಿಕೆ ಅನ್ನೋದನ್ನು ಗೊತ್ತಾಗಿದ್ರೆ ಅವ್ರನ್ನ ಮುಂದೆ ಏನಾದ ಕೋರ್ಟ್ ಮೊರೆ ಹೋಗಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಕಾಮಗಾರಿ ಮುಗಿದು 4 ವರ್ಷವಾದರೂ ಮೂಲ ಸೌಕರ್ಯವಿಲ್ಲ. ವಿದ್ಯುತ್, ನೀರು, ಚರಂಡಿ ವ್ಯವಸ್ಥೆ ಇಲ್ಲ. ಆದಷ್ಟು ಬೇಗ ಮೂಲ ಸೌಕರ್ಯ ಒದಗಿಸಿ ಹರಾಜು ಪ್ರಕ್ರಿಯೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ತೀವಿ ಅಂತ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿದ್ದಾರೆ. 10 ವರ್ಷ ಆಯ್ತು, ರೋಡ್ ಇರಲಿಲ್ಲ. ನಾನು ನಗರೋತ್ಥಾನದ KKDದಾಗ ರೋಡ್ ಮಾಡಿಸಿವಿ. ಈಗ UGD ಟೆಂಡರ್ ಕರೆದಾರೆ, ಒಟ್ಟು 4.5 ಕೋಟಿ ರೂಪಾಯಿ ಎಲ್ಲ ಟೆಂಡರ್ ಕರೆದಾರೆ, ಓಪನ್ ಆಗಿಲ್ಲ. ಟೆಂಡರ್ ಕರೆದು ನನಗೆ ಅನ್ಸೋಟ್ಟಿಗೆ ಎಲೆಕ್ಷನ್ಕಿಂತ ಮೊದಲೇ ಕರೆದಾರೆ, MP ಎಲೆಕ್ಷನ್ಕಿಂತ ಮೊದಲು. ಈಗ ಮೊನ್ನೆ ಬಂದಾಗ DC ಅವರು ಇಲ್ಲ, DC ಅದೇ ಇಲ್ಲ, ನಮಗೆ ಅನುದಾನ ಕೊಡ್ತಿಲ್ಲ. ಬೇರೆ ಇದ್ರಾಗ 5 ಕೋಟಿ ಕೊಟ್ಟರು, ನಾ ಅದೇ ಟ್ರಾನ್ಸ್ಫರ್ ಆ ಕಡೆ ಮಾಡ್ರು ಅಂತೇಳಿ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಬಡ ಕುಟುಂಬಕ್ಕೆ ಸೇರಬೇಕಿದ್ದ ಮನೆಗಳಿಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಬಡವರಿಗೆ ನಿರ್ಮಾಣವಾದ G+2 ಮನೆಗಳು ಗಗನ ಕುಸುಮವಾಗಿದೆ. ಕಾಮಗಾರಿ ಮುಗಿದು 4 ವರ್ಷವಾದರೂ ಕೂಡ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಸೂರಿಗಾಗಿ ಕಾಯ್ತಾ ಇರುವವರ ಗೋಳಿನ ಕಥೆಯನ್ನ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಹೀಗೆ ಹೈಟೆಕ್ ಆಗಿ ಕಟ್ಟಿರುವ G+2 ಮನೆಗಳು, ಮತ್ತೊಂದೆಡೆ ಎಲ್ಲೆಂದರಲ್ಲಿ ಬಿದ್ದಿರುವ ವಿಸ್ಕಿ ಬಿಯರ್ ಬಾಟಲ್. ಇದು ಯಾದಗಿರಿ ಜಿಲ್ಲೆ ಶಹಾಪುರ ನಗರ ಹೊರವಲಯದ ಕನ್ಯಾ ಕೊಳ್ಳೂರು ರಸ್ತೆಯಲ್ಲಿ 4 ವರ್ಷಗಳ ಹಿಂದೆ G+2 ಮನೆಗಳ ಬಳಿ ಕಂಡು ಬಂದ ದೃಶ್ಯ. ಇವು ಕೊಳಚೆ ಅಭಿವೃದ್ಧಿ ನಿಗಮದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ನಿರ್ಮಾಣವಾದ ಮನೆಗಳು. ಸರ್ವೆ ನಂಬರ್ 299ರಲ್ಲಿ ಸುಮಾರು 4 ಎಕರೆ ವಿಶಾಲವಾದ ಪ್ರದೇಶದಲ್ಲಿ 200ಕ್ಕೂ ಹೆಚ್ಚು ಅಧಿಕ ಮನೆಗಳು ಸಿದ್ಧಗೊಂಡು ಉದ್ಘಾಟನೆಗಾಗಿ ಕಾಯ್ತಿವೆ. ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಹೀಗಾಗಿ ಬಡ ಕುಟುಂಬ ಬಿಟ್ಟು ಉಳ್ಳವರ ಪಾಲಾಗಲಿದ್ಯಾ ಎಂಬ ಆತಂಕ ಕಾಡತೊಡಗಿದೆ. ಈಗ ಜನಸಾಮಾನ್ಯರು ಇವತ್ತು ಈಗಾಗಲೇ ನನಗೆ ಸಿಗ್ತಾ ನಿನಗೆ ಸಿಗ್ತಾ ಮನೆ ಸಿಕ್ಕರೆ ಅನುಕೂಲ ಆಗ್ತಂತ ಇವಾಗಲೇ ಡಿ ತುಂಬಿ ಸಾಕಷ್ಟು ಜನಗಳು ಏನಾದ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತಕ್ಷಣ ಕಾಮಗಾರಿಯನ್ನು ಮುಗಿಸಿ ನಿಜವಾದ ಫಲಾಭಿಮಾನಿಗಳಿಗೆ ಪರಿಗಣಿಸಿ ಅವರಿಗೆ ವಿತರಣೆ ಮಾಡತಕ್ಕಂಥ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮುಂದಾಗಬೇಕು. ಇಲ್ಲದಿದ್ದರೆ ಅಲ್ಲಿ ಏನಾದರೂ ಉಳ್ಳೋರ ಪಾಲಾಯಿತು, ಯಾರು ಒತ್ತಡಕ್ಕೆ ಏನಾದರೂ ಮನೆ ಇದ್ದವರಿಗೆ ಏನೋ ಮನೆ ಹಂಚಿಕೆ ಅನ್ನೋದನ್ನು ಗೊತ್ತಾಗಿದ್ರೆ ಅವ್ರನ್ನ ಮುಂದೆ ಏನಾದ ಕೋರ್ಟ್ ಮೊರೆ ಹೋಗಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಕಾಮಗಾರಿ ಮುಗಿದು 4 ವರ್ಷವಾದರೂ ಮೂಲ ಸೌಕರ್ಯವಿಲ್ಲ.
ವಿದ್ಯುತ್, ನೀರು, ಚರಂಡಿ ವ್ಯವಸ್ಥೆ ಇಲ್ಲ. ಆದಷ್ಟು ಬೇಗ ಮೂಲ ಸೌಕರ್ಯ ಒದಗಿಸಿ ಹರಾಜು ಪ್ರಕ್ರಿಯೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ತೀವಿ ಅಂತ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿದ್ದಾರೆ. 10 ವರ್ಷ ಆಯ್ತು ರೋಡ್ ಇರಲಿಲ್ಲ. ನಾವು ನಗರೋತ್ಥಾನದಾಗ KKDದಾಗ ರೋಡ್ ಮಾಡಿಸಿವಿ. ಈಗ UGD ಟೆಂಡರ್ ಕರೆದಾರೆ. ಒಟ್ಟು 4.5 ಕೋಟಿ ರೂಪಾಯಿದು ಎಲ್ಲ ಟೆಂಡರ್ ಕರೆದಾರೆ. ಓಪನ್ ಆಗಿಲ್ಲ. ಟೆಂಡರ್ ಕರೆದು ನನಗೆ ಅನ್ಸೋಟ್ಟಿಗೆ ಎಲೆಕ್ಷನ್ಕಿಂತ ಮೊದಲೇ ಕರೆದಾರೆ. MP ಎಲೆಕ್ಷನ್ಕಿಂತ ಮೊದಲು. ಈಗ ಮೊನ್ನೆ ಬಂದಾಗ DC ಅವರು ಇಲ್ಲ DC ಅದೇ ಇಲ್ಲ ನಮಗೆ ಅನುದಾನ ಕೊಡ್ತಿಲ್ಲ. ಬೇರೆ ಇದ್ರಾಗ 5 ಕೋಟಿ ಕೊಟ್ಟರು. ನಾ ಅದೇ ಟ್ರಾನ್ಸ್ಫರ್ ಆ ಕಡೆ ಮಾಡ್ರು ಅಂತೇಳಿ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಬಡ ಕುಟುಂಬಕ್ಕೆ ಸೇರ್ಬೇಕಿದ್ದ ಮನೆಗಳಿಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಬಡವರಿಗೆ ನಿರ್ಮಾಣವಾದ G+2 ಮನೆಗಳು ಗಗನ ಕುಸುಮವಾಗಿದೆ. ಕಾಮಗಾರಿ ಮುಗಿದು 4 ವರ್ಷವಾದರೂ ಕೂಡ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಸೂರಿಗಾಗಿ ಕಾಯ್ತಾ ಇರುವವರ ಗೋಳಿನ ಕಥೆಯನ್ನ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಹೀಗೆ ಹೈಟೆಕ್ ಆಗಿ ಕಟ್ಟಿರುವ G+2 ಮನೆಗಳು, ಮತ್ತೊಂದೆಡೆ ಎಲ್ಲೆಂದರಲ್ಲಿ ಬಿದ್ದಿರುವ ವಿಸ್ಕಿ ಬಿಯರ್ ಬಾಟಲ್. ಇದು ಯಾದಗಿರಿ ಜಿಲ್ಲೆ ಶಹಾಪುರ ನಗರ ಹೊರವಲಯದ ಕನ್ಯಾ ಕೊಳ್ಳೂರು ರಸ್ತೆಯಲ್ಲಿ 4 ವರ್ಷಗಳ ಹಿಂದೆ G+2 ಮನೆಗಳ ಬಳಿ ಕಂಡುಬಂದ ದೃಶ್ಯ. ಇವು ಕೊಳಚೆ ಅಭಿವೃದ್ಧಿ ನಿಗಮದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ನಿರ್ಮಾಣವಾದ ಮನೆಗಳು. ಸರ್ವೆ ನಂಬರ್ 299ರಲ್ಲಿ ಸುಮಾರು 4 ಎಕರೆ ವಿಶಾಲವಾದ ಪ್ರದೇಶದಲ್ಲಿ 200ಕ್ಕೂ ಹೆಚ್ಚು ಅಧಿಕ ಮನೆಗಳು ಸಿದ್ಧಗೊಂಡು ಉದ್ಘಾಟನೆಗಾಗಿ ಕಾಯ್ತಿವೆ. ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಹೀಗಾಗಿ ಬಡ ಕುಟುಂಬ ಬಿಟ್ಟು ಉಳ್ಳವರ ಪಾಲಾಗಲಿದ್ಯಾ ಎಂಬ ಆತಂಕ ಕಾಡತೊಡಗಿದೆ. ಈಗ ಜನಸಾಮಾನ್ಯರು ಇವತ್ತು ಈಗಾಗಲೇ ನನಗೆ ಸಿಗ್ತಾ ನಿನಗೆ ಸಿಗ್ತಾ ಮನೆ ಸಿಕ್ಕರೆ ಅನುಕೂಲ ಆಗ್ತಂತ ಇವಾಗಲೇ DD ತುಂಬಿ ಸಾಕಷ್ಟು ಜನಗಳೇನಾದ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತಕ್ಷಣ ಕಾಮಗಾರಿಯನ್ನು ಮುಗಿಸಿ ನಿಜವಾದ ಫಲಾಭಿಮಾನಿಗಳಿಗೆ ಪರಿಗಣಿಸಿ ಅವರಿಗೆ ವಿತರಣೆ ಮಾಡತಕ್ಕಂಥ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮುಂದಾಗಬೇಕು. ಇಲ್ಲದಿದ್ದರೆ ಅಲ್ಲಿ ಏನಾದರೂ ಉಳ್ಳೋರ ಪಾಲಾಯಿತು, ಯಾರು ಒತ್ತಡಕ್ಕೆ ಏನಾದರೂ ಮನೆ ಇದ್ದವರಿಗೆ ಏನೋ ಮನೆ ಹಂಚಿಕೆ ಅನ್ನೋದನ್ನು ಗೊತ್ತಾಗಿದ್ರೆ ಅವ್ರನ್ನ ಮುಂದೆ ಏನಾದ ಕೋರ್ಟ್ ಮೊರೆ ಹೋಗಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಕಾಮಗಾರಿ ಮುಗಿದು 4 ವರ್ಷವಾದರೂ ಮೂಲ ಸೌಕರ್ಯವಿಲ್ಲ. ವಿದ್ಯುತ್, ನೀರು, ಚರಂಡಿ ವ್ಯವಸ್ಥೆ ಇಲ್ಲ. ಆದಷ್ಟು ಬೇಗ ಮೂಲ ಸೌಕರ್ಯ ಒದಗಿಸಿ ಹರಾಜು ಪ್ರಕ್ರಿಯೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ತೀವಿ ಅಂತ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿದ್ದಾರೆ. 10 ವರ್ಷ ಆಯ್ತು ರೋಡ್ ಇರಲಿಲ್ಲ. ನಾವು ನಗರೋತ್ಥಾನದಾಗ KKDದಾಗ ರೋಡ್ ಮಾಡಿಸಿವಿ. ಈಗ UGD ಟೆಂಡರ್ ಕರೆದಾರೆ. ಒಟ್ಟು 4.5 ಕೋಟಿ ರೂಪಾಯಿದು ಎಲ್ಲ ಟೆಂಡರ್ ಕರೆದಾರೆ. ಓಪನ್ ಆಗಿಲ್ಲ. ಟೆಂಡರ್ ಕರೆದು ನನಗೆ ಅನ್ಸೋಟ್ಟಿಗೆ ಎಲೆಕ್ಷನ್ಕಿಂತ ಮೊದಲೇ ಕರೆದಾರೆ. MP ಎಲೆಕ್ಷನ್ಕಿಂತ ಮೊದಲು. ಈಗ ಮೊನ್ನೆ ಬಂದಾಗ DC ಅವರು ಇಲ್ಲ DC ಅದೇ ಇಲ್ಲ ನಮಗೆ ಅನುದಾನ ಕೊಡ್ತಿಲ್ಲ. ಬೇರೆ ಇದ್ರಾಗ 5 ಕೋಟಿ ಕೊಟ್ಟರು. ನಾ ಅದೇ ಟ್ರಾನ್ಸ್ಫರ್ ಆ ಕಡೆ ಮಾಡ್ರು ಅಂತೇಳಿ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಬಡ ಕುಟುಂಬಕ್ಕೆ ಸೇರ್ಬೇಕಿದ್ದ ಮನೆಗಳಿಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.